ಕೆಲವರಿಗೆ ಯುದ್ಧ ಭೂಮಿ ಅಂದ್ರೆ ಭಯ, ಕೆಲವರಿಗೆ ಪರೀಕ್ಷೆ ಅಂದ್ರೆ ಭಯ. ಒಬ್ಬ ಕನ್ನಡಿಗನಿಗೆ ಅತ್ಯಂತ ದೊಡ್ಡ ಭಯ ಫ್ಯಾಮಿಲಿ ಫಂಕ್ಷನ್. ಮಂಟಪದ ಒಳಗೆ ಕಾಲಿಟ್ಟ ತಕ್ಷಣ ಮೊದಲ ಅಟ್ಯಾಕ್. ಯಾವಾಗ ಮದುವೆ, ಎರಡನೇ ಅಟ್ಯಾಕ, ಎಷ್ಟು ಸಂಬಳ, ಮೂರನೇ ಅಟ್ಯಾಕ, ಸ್ವಂತ ಮನೆ ಇದೆಯಾ, ನಾಲ್ಕನೇ ಅಟ್ಯಾಕ, ಪ್ರಮೋಷನ್ ಆಯ್ತಾ, ಅಯ್ಯೋ ದೇವರೇ. ಊಟ ಮಾಡುವುದಕ್ಕೂ ಮುಂಚೆ ಜೀವನದ ಆಡಿಟ್ ಶುರು. ಆದ್ರೆ ಸಂಬಂಧಿಕರು ಎಲ್ಲ ಕಡೆ, ಎಡಗಡೆ ಅತ್ತೆ, ಬಲಗಡೆ ಮಾವ, ಮುಂದೆ ಚಿಕ್ಕಪ್ಪ, ಹಿಂದೆ ದೊಡ್ಡಮ್ಮ. ಅಯ್ಯೋ ಅಯ್ಯೋ, ಉಳಿಸಿ ಉಳಿಸಿ, ಉಳಿಸಿ ಉಳಿಸಿ ಉಳಿಸಿ. ಟಾರ್ಗೆಟ್ ಸಿಕ್ಕಿ ಬಿದ್ದಿದ್ದಾನೆ ಫಂಕ್ಷನ್ ಕಮಾಂಡರ್. ಪ್ರಶ್ನೆ ಬಾಂಬರ್, ಫಂಕ್ಷನ್ ಕಮಾಂಡರ್, ಲೈಫ್ ಇನ್ಸ್ಪೆಕ್ಟರ್, ಮದುವೆ ಪ್ರಶ್ನೆ, ಸಂಬಳ ಪ್ರಶ್ನೆ, ಎಲ್ಲ ಪ್ರಶ್ನೆ ಒಂದೇ ದಿನ. ಒಂದೇ ದಿನ, ಒಂದೇ ದಿನ. ಊಟದ ಸಾಲಿನಲ್ಲಿ ನಿಂತಿದ್ದೇನೆ, ಅಷ್ಟರಲ್ಲಿ ಒಬ್ಬ ಸಂಬಂಧಿಕರ ಎಂಟ್ರಿ. ಮಗ, ನನ್ನ ಮಗನಿಗಿಂತ ಇನ್ನೂ ಕಡಿಮೆ ಸಂಬಳನ ನಾನು ಇಡ್ಲಿ ತೆಗೆದುಕೊಳ್ಳೋಕೆ ಬಂದಿದ್ದೆ. ಇವರು ಹೋಲಿಕೆ ಮಾಡಲು ಬಂದಿದ್ದಾರೆ. ಪಾಯಸ ಕುಡಿಯೋ ಮುಂಚೆ ಹೊಸ ಪ್ರಶ್ನೆ ರೆಡಿ. ಪ್ಲೇಟ್ ಹಿಡಿದು ಓಡ್ತೀನಿ, ಜ್ಯೂಸ್ ಹಿಡಿದು ಓಡ್ತೀನಿ. ಆದ್ರೆ ಪ್ರಶ್ನೆಗಳು ರಾಕೆಟ್ ಸ್ಪೀಡ್ ನಲ್ಲಿ ಬರುತ್ತವೆ. ಅಯ್ಯೋ ಅಯ್ಯೋ, ಉಳಿಸಿ ಉಳಿಸಿ, ಉಳಿಸಿ ಉಳಿಸಿ ಉಳಿಸಿ. ಮುಂದಿನ ಪ್ರಶ್ನೆಗೆ ಸಿದ್ಧರಾಗಿ. ಫಂಕ್ಷನ್ ಕಮಾಂಡರ್, ಪ್ರಶ್ನೆ ಬಾಂಬರ್, ಫಂಕ್ಷನ್ ಕಮಾಂಡರ್, ಲೈಫ್ ಇನ್ಸ್ಪೆಕ್ಟರ್, ಮದುವೆ ಪ್ರಶ್ನೆ, ಸಂಬಳ ಪ್ರಶ್ನೆ, ಎಲ್ಲ ಪ್ರಶ್ನೆ ಒಂದೇ ದಿನ. ಒಂದೇ ದಿನ. ಕೆಲವರು ಯುದ್ಧ ಗೆಲ್ಲುತ್ತಾರೆ, ಕೆಲವರು ಪರೀಕ್ಷೆ ಪಾಸ್ ಮಾಡುತ್ತಾರೆ. ಆದರೆ ಫ್ಯಾಮಿಲಿ ಫಂಕ್ಷನ್ ಮುಗಿಸಿ ಮನೆ ತಲುಪುವವನೇ ನಿಜವಾದ ಹೀರೋ.